ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆ ವತಿಯಿಂದ ದಿನಾಂಕ 30/11/2025 ಭಾನುವಾರ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆಯ ಕಚೇರಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವಕರ್ಮ ಸಮಾಜದ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಸಂಶೋಧನಾ ವಿಭಾಗದ ಮುಖ್ಯಸ್ಥರು ಆದ ಶ್ರೀಮತಿ R.H. ಪವಿತ್ರರವರು ಜ್ಯೋತಿ ಬೆಳಗಿಸಿ ಕನ್ನಡಾಂಬೆ ಭುವನೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿ ಹಲವು ವಿಷಯಗಳನ್ನು ತಿಳಿಸಿದರು. ಈ ವೇಳೆ ಮೈಸೂರು ಜಿಲ್ಲಾ ಅಮರಶಿಲ್ಪಿ ವೇದಿಕೆಯ ಅಧ್ಯಕ್ಷರಾದ ಮಹೇಶ್, ಗೌರವಾಧ್ಯಕ್ಷರಾದ ಪುಟ್ಟ ಸೋಮಾಚಾರ್, ಕಾರ್ಯಾಧ್ಯಕ್ಷರಾದ ಈಶ್ವರಾಚಾರ್, ಗೌರವ ಸಲಹೆಗಾರರಾದ ಸಿದ್ದಪ್ಪಾಜಿ BS, ಪ್ರಧಾನ ಕಾರ್ಯದರ್ಶಿಯಾದ ಸ್ವಾಮಿ N, ಸಹ ಕಾರ್ಯದರ್ಶಿ ಶೋಭಾ HP, ಸಂಘಟನಾ ಕಾರ್ಯದರ್ಶಿ ಜಗದೀಶಾಚಾರ್, ಖಜಾಂಚಿ ಬಸವರಾಜ್ N, ನಿರ್ದೇಶಕರಾದ ನಾಗೇಂದ್ರ, ಅಭಿಲಾಷ್ M, ರಘು R ಹಾಗೂ ವೇದಿಕೆಯ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸುಂದರವಾದಂಥ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಅಮರಶಿಲ್ಪಿ ವೇದಿಕೆ ಮೈಸೂರು ಜಿಲ್ಲೆ, ಮೊದಲಿಗೆ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಎಲ್ಲರಿಗೂ ಅಭಿನಂದನೆ. ಅಮರಶಿಲ್ಪಿ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಮಹೇಶ್ ಆಚಾರ್ ಸರ್ ಅವರೇ, ಹಾಗೆ ಪುತ್ಸಮಾಚಾರ್ ಅವರೇ, ಹಾಗೂ ಈಶ್ವರಾಚಾರ್ ಸರ್ ಅವರೇ, ಜಗದೀಶ್ ಸರ್ ಅವರೇ, ಸ್ವಾಮಿ ಅಣ್ಣ ಅವರೇ, ಬಸವರಾಜ್ ಸರ್, ನಾಗೇಂದ್ರ ಸರ್, ಶೋಭಾ ಮೇಡಮು, ಅಭಿಲಾಷ ಮೇಡಮು, ಬಹಳ ಸುಂದರವಾಗಿ ನಿರೂಪಣೆಯನ್ನ ಮಾಡ್ತಿರುವಂತ ಸಿದ್ದಪ್ಪಾಜಿ ಸರ್ ಅವರೇ, ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಅಮರಶಿಲ್ಪಿ ವೇದಿಕೆ ಮೈಸೂರು ಜಿಲ್ಲೆ ಅಂದಾಗ ಇದನ್ನ ಉದ್ಘಾಟನೆ ಮಾಡಿದೀವಿ, ಇದೊಂದು ಆಫೀಸ್ ಓಪನ್ ಮಾಡಿದೀವಿ ಅಂತ ಹೇಳಿ ಮನೆ ಮಗಳನ್ನ ಕರೆಸಿ ಒಂದು ದೀಪವನ್ನ ಬೆಳಗಿಸಿದ್ರು. ಕಳೆದ 7 ತಿಂಗಳಿಂದ ಅದೇ ರೀತಿಯಲ್ಲಿ ಬಹಳ ಒಂದು ಎಲ್ಲ ಆಚರಣೆಗಳನ್ನ, ರಾಷ್ಟ್ರೀಯ ಹಬ್ಬಗಳನ್ನ ಮಾಡಿಕೊಂಡು ಅಮರಶಿಲ್ಪಿ ವೇದಿಕೆ ಇವತ್ತು 8 ಅಂದ್ರೆ ಬಹಳ 5 ವರ್ಷಗಳ ಕಾಲದಿಂದ ಶ್ರಮವನ್ನ ಪಟ್ಟು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಿದ್ರು ಕೂಡ ಸ್ವಂತ ನೆಲೆ ಅಂತ ಹೇಳಿ ತಮ್ಮ ನೆಲೆಯಲ್ಲೇ ಒಂದು ಸಣ್ಣದಾಗಿ ನೆಲೆ ಮಾಡಿಕೊಂಡು ಮುಂದಿನ ದಿನಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳಿಲಿ ಅನ್ನುವಂತ ಆಶಯವನ್ನ ತಾಯಿ ಭುವನೇಶ್ವರಿ ಮುಂದೆ ನಾನು ಇಡ್ತಾ ಇದ್ದೀನಿ. ಅದು ಬಹಳ ದೀರ್ಘದಲ್ಲೇ ಅದು ನೆರವೇರುತ್ತೆ ಅನ್ನೋದು ಕೂಡ ಗೊತ್ತು. ನಾವು ಆ ಒಂದು ಎಲ್ಲ ರೀತಿಯ ಆರ್ಥಿಕ, ಸಾಮಾಜಿಕ ಸಹಕಾರವನ್ನ ನಾನು ಅಮರಶಿಲ್ಪಿ ವೇದಿಕೆಗೆ ಮುಂದಿನ ದಿನಗಳಲ್ಲಿ ನೀಡ್ತೀನಿ ಅನ್ನೋ ಒಂದು ಭರವಸೆಯನ್ನ ಕೂಡ ನಾನು ಕಂಪ್ಲೀಟ್ ಆಗಿ 100% ಸಹಕಾರವನ್ನ ನೀಡ್ತೇನೆ. ಒಂದು ರಕ್ತದಾನ ಶಿಬಿರವನ್ನ ಮತ್ತು ಉಚಿತ ಆರೋಗ್ಯ ಶಿಬಿರವನ್ನ ಮಾಡೋದಿಕ್ಕೆ ಜೀವಧಾರ ರಕ್ತ ಫೌಂಡೇಶನ್ ಏನ್ ಮೈಸೂರಿನಲ್ಲಿದೆ, ಅಲ್ಲಿ ನಾನು ಪರ್ಮನೆಂಟ್ ಮೆಂಬರ್ ಆಗಿದ್ದೀನಿ. ಅವರ ಸಹಯೋಗದೊಂದಿಗೆ ನಾವು ಮಾಡಿದ್ರೆ ಈ ಒಂದು ಅಮರಶಿಲ್ಪಿ ವೇದಿಕೆ ಸಾಮಾಜಿಕವಾಗಿ ಮುಂಚೂಣಿಯಲ್ಲಿದೆ, ಒಂದು ಸಾಮಾಜಿಕವಾಗಿ ಒಂದು ಕಳಕಳಿಯನ್ನ ಹೊತ್ತಿರುವಂತದ್ದು ಅನ್ನೋದು ಕೂಡ ಆಗತ್ತೆ. ಆ ರೀತಿ ಕಾರ್ಯಕ್ರಮಗಳಲ್ಲಿ ವೇದಿಕೆ ಮತ್ತಷ್ಟು ತೊಡಗಬೇಕು. ಅತಿ ಹೆಚ್ಚು ಅಂಕಗಳನ್ನ ಗಳಿಸಿರುವಂತಹ ಮಕ್ಕಳುಗಳಿಗೆ ಪ್ರೋತ್ಸಾಹ ನೀಡೋದಕ್ಕೆ ಧನ ಸಹಾಯವನ್ನ ಮಾಡುವಂತದ್ದು, ಅಥವಾ ಅವರಿಗೊಂದು ಪ್ರೋತ್ಸಾಹ ಮಾಡೋದಕ್ಕೆ ಸರ್ಟಿಫಿಕೇಟ್ ಅನ್ನ ಕೊಟ್ಟು ಉತ್ತೇಜನ ನೀಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ, ಅಥವಾ ರಕ್ತನ ನೀಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ರೆ ಇದು ಬಹಳ ದೊಡ್ಡ ಮಟ್ಟದ ಸಹಾಯ ಸಮಾಜಕ್ಕೆ ನೀವು ವೇದಿಕೆ ವತಿಯಿಂದ ಕೊಡುವಂತದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಈ ವೇದಿಕೆ ಏನ್ ಕೆಲಸ ಮಾಡ್ತಿದೆ ಮತ್ತಷ್ಟು ಶ್ರಮಿಸ್ಲಿ ಅಂತ ಹೇಳ್ತಾ, ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನ ನೀಡಿದ್ದಕ್ಕೆ ಮತ್ತು ನಾನು ತಡವಾಗಿ ಬಂದಿದ್ದೇನೆ, ಅದಕ್ಕೆ ಕ್ಷಮೆಯನ್ನ ಯಾಚಿಸ್ತೇನೆ ಎಲ್ರಿಗೂ ಕೂಡ. ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದಾಗ 1947ರಲ್ಲಿ ಸ್ವಾತಂತ್ರ್ಯ ಬರ್ತದೆ, ಆದ್ರೆ 1956ರವರೆಗೂ ನಾವೆಲ್ಲರೂ ಕೂಡ ರಾಜರ ಅಧೀನದಲ್ಲೇ ಇರ್ತೀವಿ. ಇವತ್ತು ಚಾಮುಂಡಾಂಬೆಯ ಮುಂದೆ ನಾವು ನಿಂತಿದ್ದೇವೆ. ತಾಯಿ ಭುವನೇಶ್ವರಿ ಅಂದ್ರೆ ತಾಯಿ ಚಾಮುಂಡಿಯ ಒಂದು ಅವತಾರವೇ ಹೌದು. ಹಾಗಾಗಿ ತಾಯಿಯನ್ನ ಇವತ್ತು ನಾವು ಅಂಬಾರಿಯಲ್ಲಿ ಹೊತ್ತು ತಿರುಗುವಂತ ಒಂದು ಪ್ರವೃತ್ತಿಯಲ್ಲಿ ಮೈಸೂರು ನಗರ ಇದೆ. ಉಯಿಲಗೋಳು ನಾರಾಯಣರಾವ್ ಅನ್ನುವಂಥವ್ರು ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ ಅಂಧಕಾಲಕ್ಕೆ ಬರೀತಾರೆ. ಹಚ್ಚೇವು ಕನ್ನಡದ ದೀಪ ಅಂತ 1973ರವರೆಗೂ ಕರ್ನಾಟಕ ಅಂತ ಆಗಿರ್ಲಿಲ್ಲ, ಇದನ್ನ ಕರಿತಿದ್ದೆ ಮೈಸೂರು ಅಂತ. ದೇವರಾಜ ಅರಸರವರು ಅವರು ಚೀಫ್ ಮಿನಿಸ್ಟರ್ ಆಗಿದ್ದಂತ ಸಂದರ್ಭಕ್ಕೆ 1973ರಲ್ಲಿ ಇದು ಮೈಸೂರು ಬೇಡ, ಕರುನಾಡು ಕರ್ನಾಟಕ ಅಂತ ಹೇಳಿ ಅವತ್ತು ಇದಕ್ಕೆ ಹೊಸ ಹೆಸರನ್ನ ಕರ್ನಾಟಕ ಅಂತ ಹೇಳಿ 1973ರಲ್ಲಿ ಆಗುತ್ತೆ. ಹಾಗೆ ಇವತ್ತು ಕರ್ನಾಟಕ ಅಂತ ಹೇಳಿದ್ರೆ 2000 ಇಸ್ವಿ ಆದ್ಮೇಲೆ ಇಡೀ ಭಾರತದಲ್ಲಿ ಒಂದು ದೊಡ್ಡ ರಾಜ್ಯವಾಗಿ ಪ್ರತಿನಿಧಿಸಿದೆ. ತಾಯಿ ಭುವನೇಶ್ವರಿಯ ಹೆಸರು ಹೇಳ್ಕೊಂಡು ನಾವು ಕೇವಲ ರಾಜ್ಯೋತ್ಸವ ಅಂದಾಗ
ನವೆಂಬರ್ 1ರಿಂದ ನವೆಂಬರ್ 30 ಆರ್ಕೆಸ್ಟ್ರಾಗಳಾಗ್ಬೋದು, ಭಾಷಣಗಳಾಗ್ಬೋದು, ಅಲ್ಲಿಗೆ ಮುಗ್ದೋಗುತ್ತೆ. ಪ್ರತಿನಿತ್ಯವೂ ಕೂಡ ಕನ್ನಡ ರಾಜ್ಯೋತ್ಸವ ಆಚರಣೆ ಹಾಗಾಗಿ ಕನ್ನಡ ತಾಯಿಯ ಭುವನೇಶ್ವರಿಯ ವರಪ್ರಸಾದ ಅಂತಾನೆ ಹೇಳ್ಬೋದು. ನೀವೆಲ್ಲರೂ ಕೂಡ ಇವತ್ತು ಇಂದು ಮಾತಾಡ್ತಾ ಇದ್ದೀವಿ. ಹಾಗಾಗಿ ತಾಯಿ ಚಾಮುಂಡೇಶ್ವರಿ, ತಾಯಿ ಭುವನೇಶ್ವರಿ ಎಲ್ರಿಗೂ ಸಕಲ ಐಶ್ವರ್ಯ, ಆರೋಗ್ಯ, ಸನ್ಮಂಗಳಗಳನ್ನ ನೀಡಿ ಮತ್ತಷ್ಟು ಅಮರಶಿಲ್ಪಿ ವೇದಿಕೆ ಮುಂಚೂಣಿಯಲ್ಲಿ ಕೆಲಸ ಮಾಡಿಕೊಂಡು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಂದು ಜನಪ್ರತಿನಿಧಿಯಾಗಿ ಏನು ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತು ಇಲ್ಲಿರುವಂತ ಎಲ್ಲ ಸದಸ್ಯರಿದ್ದೀರಾ, ಮುಂದಿನ ದಿನಗಳಲ್ಲಿ ಇವರಲ್ಲಿ ಯಾರಾದ್ರೂ ಇಬ್ಬರು ದೊಡ್ಡ ಮಟ್ಟದ ಪ್ರತಿನಿಧಿಗಳಾಗಿ ರಾಜ್ಯ ಮಟ್ಟದಲ್ಲಿ ಅನ್ನೋದು ನನ್ನ ಆಸೆ ಇದೆ. ಅದಕ್ಕೆ ತಾಯಿ ಕರುಣಿಸ್ಲಿ ಅಂತ ಹೇಳ್ತಾ ನಾವ್ ಯಾವಾಗಲೂ ಅಮರಶಿಲ್ಪಿ ವೇದಿಕೆಗೆ ಎಲ್ಲ ರೀತಿಯ ಸಹಕಾರವನ್ನ ನಮ್ಮ ಕೈ ಚಾಚ್ತೀವಿ ಅಂತ ಹೇಳ್ತಾ ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ ಅಂತ ಹೇಳಿ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತಃ ಅಭ್ಯುಸ್ತಾದ ಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ. ಅಂದ್ರೆ ನಮ್ಮನ್ನ ಯಾರೆಷ್ಟೇ ಮಟ್ಟಕ್ಕೆ ತುಳಿಯಕ್ ಬಂದ್ರೂ ಕೂಡ ಒಂದು ಶಕ್ತಿ, ಕಣ್ಣಿಗೆ ಕಾಣದ ಶಕ್ತಿ ಇರುತ್ತೆ, ಅದೇ ದೈವತಾ ಶಕ್ತಿ. ಅದನ್ನ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕುರುಕ್ಷೇತ್ರ ಯುದ್ಧವನ್ನ ಪ್ರಾರಂಭ ಮಾಡಬೇಕಾದಾಗ ಅರ್ಜುನನಿಗೆ ಹೇಳುವಂತದ್ದೇ ಇದು ಯದಾ ಯದಾ ಹಿ ಧರ್ಮಸ್ಯ. ಹಾಗಾಗಿ ಇಲ್ಲಿ ನನ್ನನ್ನ ಬರ್ಮಾಡ್ಕೊಂಡಿದ್ದೀರಾ, ಮನೆ ಮಗಳಾಗಿ ಕರೆಸ್ಕೊಂಡಿದ್ದೀರಾ. 2ನೇ ಬಾರಿ ನಾನು ಆಫೀಸಿಗೆ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ನನ್ಗೆ ಇಷ್ಟು ಪ್ರೀತಿಯನ್ನ ತೋರಿಸಿದಂತ ನನ್ನ ಕುಲ ಬಾಂಧವರಿಗೆ ತಾಯಿ ಕಾಳಿಕಾಂಬ ಎಲ್ರಿಗೂ ಸಕಲ ಸನ್ಮಂಗಳಗಳನ್ನ ನೀಡ್ಲಿ ಅಂತ ಹೇಳಿ ನಮಸ್ಕಾರಗಳನ್ನ ಹೇಳ್ತೀನಿ. ಧನ್ಯವಾದಗಳು.